गजाननं भूतगणाधिसेवितं कपितजम्बूफलसारभक्षितां उमाजुतं ವೈಯಕ್ತಿಕವಾಗಿ ಊರಿನ ನಾಗರಿಕರ ಪರವಾಗಿ ಶ್ರೀ ಮೌನೇಶ್ವರ ದೇವಸ್ಥಾನದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸನ್ಮಾನ್ಯ ಶ್ರೀ ಸಮಾಜ ಸೇವಕರು ಧಾರ್ಮಿಕ ಶೈಕ್ಷಣಿಕ ಮತ್ತು ಮೊದಲನೇದಾಗಿ ಈ ಗ್ರಾಮದ ಶ್ರೀ ಮೌನೇಶ್ವರ ಜಾತ್ರಾ ಅಂಗವಾಗಿ ಏನು ಈ ನಾಟಕ ಕಾರ್ಯಕ್ರಮವನ್ನು ತಾವೆಲ್ಲ ಹಮ್ಮಿಕೊಂಡಿದ್ದೀರಿ. ಏನು ಜಾಸ್ತಿ ಮಾತಾಡೋದಿಲ್ಲ, ಯಾಕಂದರೆ ನೀವು ಕಾತರದಿಂದ ಈ ನಾಟಕ ನೋಡ್ಬೇಕಂತ ಕಾಯ್ತಾ ಇದ್ದೀರಿ. ಏನಪ್ಪ ಅಂದರೆ ಇಂಥ ರಂಗಭೂಮಿ ಕಲೆಯನ್ನು ಇಲ್ಲಿ ಉಳಿಸ್ಬೇಕಂತೇಳಿ ಎಲ್ಲ ಪಾತ್ರಧಾರಿಗಳು ಈ ನಾಟಕವನ್ನು ಅಭಿನಯಿಸಿದ್ದಾರೆ. ಹಾಗಾಗಿ ಅವರಿಗೆಲ್ಲರಿಗೂ ನಮ್ಮ ಪರವಾಗಿ ಮತ್ತು ಈ ಗ್ರಾಮದ ಪರವಾಗಿ ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೀನಿ. ಜೊತೆಗೆ ಇನ್ನೂ ಹೆಚ್ಚು ಕಲೆ ಉಳಿಸ್ರಿ, ಬೆಳೆಸ್ರಿ. ನಾವು ಕೂಡ ನಿಮ್ಮ ಜೊತೆಗೆ ಇರ್ತೀವಿ, ಯಾವಾಗಲೂ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವದೇ ಗಣದ ಗಂಡ ವೀರ ಪ್ರಚಂಡ ಕೃಷ್ಣದೇವರಾಯ ಆಡಿದ ವೈಭವದೇ ಕಲಿಗಳ ನಾಡು ಕವಿಗಳ ಬೀಡು ಕಲಿಗಳ ನಾಡು ಕವಿಗಳ Yeah.
ಕನ್ನಡ ನಾಡಿನ ಜೀವನದಿ ಕಾವೇರಿ ಜೀವನದಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ಈ ವೈಯಾರಿ ದೇವನದಿ ಈ ವೈಯಾರಿ ಈ ಕಣ್ಣಿನ ನಕ್ಕರೆ ಸಂತೋಷದ ಕನ್ನಡ ನಾಡಿನ ಜೀವನದಿ ಕಾವೇರಿ ಆನಂದ ಹಸಿರಿನ ಬೆಳೆಸಲು ಕುಡಿಯುವ ಜಲಸಂದು ಚಿಲುವಿನ ಗೆಲ್ಲ ಶ್ರೀಗಂಧ ಮುರುಗುತ ವೇಗದ ಜಲಮಾರ್ಗದಲ್ಲಿ ವಿದ್ಯುತ್ ನೀಡುವೆ ಬಯಲಲ್ಲಿ ಕಾಡಲಿ ಕಲಕಲ ಹರಿತ ನಾಟ್ಯವ ಮಾಡುವೆ ಮಂದಗಾಮಿನಿ ಶಾಂತಿವಾದಿನಿ ಚಿರನೂತನ ಚೇತನದ ದೇವಿ ದಕ್ಷಿಣ ಮಂದಾರಿಣಿ ಕನ್ನಡ ನಾಡಿನ ಜೀವನದಿ ಕಾವೇರಿ ಸಾಗರದಲ್ಲಿ ನದಿಗೆಂದು ಸಂಗಮವು ತೌರಿನ ಮನೆಯು ಗಂಗನ ಮನೆಯು ಹೆಣ್ಣಿಗೆ ಜೀವನವು ತಂದೆ ತಾಯಿಯು ಅಣ್ಣರು ತಂಗಿಯು ದೂರವು ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂಧವು ಅಲ್ಲೇ ಸಂತೋಷವು ಮನೆಯ ದೀಪವು ಬಾಳ ಸಂಗೀತವು ಮನ ಮೆಚ್ಚಿದ ಮನವಿಯು ಸಿಕ್ಕಿದವೇ ಸ್ವರ್ಗ ಸಂಸಾರವು ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ಈ ವೈಯಾರಿ ದೇವನದಿ ಬಾಳಿನ ಭವ್ಯತೆಯನ್ನೇ ಕಾಣಲು ಬಯಸುವ ಈ ನನ್ನ ಕಣ್ಗಳ ದೃಷ್ಟಿ ಮಂದವಾಯಿತೆ. ಮಧುರ ಸಂಭ್ರಮದ ಮನ ಸೂಕ್ಷ್ಮ ಸರೋವರದಂತಾಯಿತೆ. ದಿನೇ ದಿನೇ ಬಂದು ಹೋಗುವ ಹೊಸ ಹೊಸ ವನಮಾಶರಿಗೆ ಮುಖ ತೋರಿಸುತ್ತ ಸಾಗಿದೆ ಈ ದರಿದ್ರ ಬದುಕು.
ಹೋಯಿತು ನನ್ನ ಜೀವನ. ದೇವ, ಇನ್ನಾದ್ರೂ ನಿನ್ನ ಕೃಪೆ ಕಟಾಕ್ಷ ನನ್ನ ಮೇಲೆ ಬೀಳಿದ್ರೆ ದೇವ. ಮದುವೆ ಸ್ವರ್ಗದಲ್ಲಿ ಆಗಿರುತ್ತೆ ಹೇಳ್ತಾರೆ, ಅದರ ಪ್ರತಿ ಸಮಾರಂಭ ಈ ಲೋಕದಲ್ಲಿ ನಡೆಯುವ ಒಂದು ಕಲ್ಯಾಣ ಕಾರ್ಯವೆಂಬ ಲೋಕಾಯುಕ್ತಿ ಸುಳ್ಳೆ. ಹೇಳು ದೇವ, ಆ ಸ್ವರ್ಗದಲ್ಲೂ ವರ್ಗ ಭೇದಗಳುಂಟೆ, ವರದಕ್ಷಿಣೆ ವರೋಪಚಾರಗಳುಂಟೆ. ಹೇಳು ದೇವ. ಮಹಾಲಕ್ಷ್ಮಿ ಬೇಕೋ ಪರಮೇಶ್ವರನನ್ನು ತರಾಟೆಗೆ ತೆಗೆದುಕೊಂಡಂತೆ ಕಾಣುತ್ತದೆ. ಏನು ವಿಷಯ? ಇಲ್ಲ ಅಪ್ಪಾಜಿ, ನಿನ್ನ ನೋವು ನಲಿವು ಏನೆಂಬುದು ನನಗೆ ಗೊತ್ತಮ್ಮ. ಏನೆಲ್ಲ ಕೊರಗು ಕೂಗು ಆ ಪರಮೇಶ್ವರನಿಗೆ ಕೇಳಿದಂತೆ ಕಾಣುತ್ತದೆ. ಅದಕ್ಕೆಂದೇ ನಾಳೆ ಕಳಿಸುತ್ತಾನೆ ವರದಕ್ಷಿಣೆ ವಿರೋಧಿ ವರನನ್ನು. ಹೌದಮ್ಮ, ನನ್ನ ಮಿತ್ರನೋರ್ವ ನಾಳೆ ಬಂದು ವರನೊಂದಿಗೆ ನಿನ್ನನ್ನು ನೋಡಿಕೊಂಡು ಹೋಗುವುದಾಗಿ ಹೇಳಿ ಕಳಿಸಿದ್ದಾನೆ. ಅವರು ಸಂಪೂರ್ಣ ವರದಕ್ಷಿಣೆ ವಿರೋಧಿಗಳಂತೆ. ಸರ್ವ ಲಕ್ಷಣಗಳಲ್ಲಿ ಶ್ರೀಮಂತಿಕೆಯನ್ನು ಪಡೆದು ಅವನ ಮಡದೆ ಆಗಿ ಅವನ ಮನೆ ತುಂಬುವುದರಲ್ಲಿ ನನಗಾವ ಸಂದೇಹವಿಲ್ಲವಮ್ಮ. ಕನಸು ಕಾಣುವ ಕಂಗಳು ಸದಾ ಕತ್ತಲ್ಲೇ ಮುಳುಗಿರುತ್ತದೆ. 19 ವರಗಳಿಂದ ಅನುತೀರ್ಥಳಾದ ಈ ಅದೃಷ್ಟ ಹೀಗಳ ಹಣೆಯಲ್ಲಿ ಕಲ್ಯಾಣ ಕಾಲ ಜರುಗಲಿ ಎಂದು ಬರಲು ಜಾಗವೆಲ್ಲಿದೆ ಅಪ್ಪಾಜಿ? ಲಕ್ಷ್ಮಿ, ಆ ಜಗದೀಶನ ಕೃಪೆಯಾದರೆ ಕೊರಡು ಕೊರರುವುದು ಬರಡು ಅಯನವಾಗುವುದು ಎಂದ ಬಳಿಕ ನಿನ್ನ ಬಾಳ ಬಳ್ಳಿಯ ವರನೆಂಬುವ ಮಾಮರದ ಆಸರೆಯನ್ನು ಕಲ್ಪಿಸುವುದು ಅವರಿಗಾವ ಕಷ್ಟವಮ್ಮ ಕರುಣಾನಿಧಿಗೆ. ನಮ್ಮ ಮೇಲೆ ಅವರಿಗೆ ದಯೆ ಇಲ್ಲವೆಂದಾಗ ಮತ್ತಷ್ಟು ಖುಷಿಯಲ್ಲವೇ ಕೊಡುವ ವಿಧಿಗೆ. ಇನ್ನು ಮೇಲೆ ನನ್ನ ಮದುವೆ ವ್ಯಸನವನ್ನ ಬಿಟ್ಟು ಬಿಡಪ್ಪ. ನಮಗಾಗಿ ಯಾವ ವಾಕ್ಯವನ್ನು ದಯಪಾಲಿಸಲಾರ ಈ ಭಗವಂತ. ಉತ್ತಮ ಪ್ರಾರಬ್ಧವಿಲ್ಲವೆಂದು ಪ್ರಯತ್ನಕ್ಕೆ ಪೂರ್ಣ ವಿರಾಮ ನೀಡಬಾರದು. ಗೀತೆಯಲ್ಲಿ ಆ ಭಗವಂತ ಭಕ್ತರಿಗೊಂದು ಭಾಷೆಯನ್ನು ಕೊಟ್ಟಿದ್ದಾನೆ. ಯಾರು ನನ್ನನ್ನು ಅನ್ನೋನ್ನ ಭಕ್ತಿಯಿಂದ ಪೂಜಿಸುವರೋ ಧ್ಯಾನಿಸುವರೋ ಅವರನ್ನು ಯೋಗಕ್ಷೇಮ ನೋಡಿಕೊಳ್ಳುವುದು ನನ್ನ ಹೊಣೆ ಎಂದು ಹೇಳಿದ್ದಾನಮ್ಮ. ಕರುಣಾನಿಧಿಯನ್ನು ಎಂದಿಗೂ ನಿರಾಸರಾಗಲಾರದು. ಸುಳ್ಳು ಅಪ್ಪಾಜಿ, ಸುಳ್ಳು. ಶಿವನ ಧ್ಯಾನದಲ್ಲಿ ಸುಖವಿದೆ, ಶಾಂತಿ ಇದೆ, ನೆಮ್ಮದಿ ಅಂತ ತಿಳಿದು ಹಗಲು ಇರುಳು ಇವನ ಧ್ಯಾನದಲ್ಲಿ ಮುಳುಗಿದ ನಮಗೆ ಒಂದು ಗಳಿಗೆ ಕೂಡ ಸುಖ ಶಾಂತಿ ನೆಮ್ಮದಿ ಇಲ್ಲ. ತುಂಡು ಬಟ್ಟೆ ತುಡುಕು ರೊಟ್ಟಿಗೂ ತೊಂದರೆ ಇಟ್ಟ ಈ ನಿಷ್ಠಕ್ಕೆ ಶಿವನನ್ನು ನಡೆಯುವುದು ವ್ಯರ್ಥ ಯಪ್ಪ, ವ್ಯರ್ಥ. ಅಮ್ಮ ಲಕ್ಷ್ಮಿ, ನಿರೀಕ್ಷಿಸಿದ ಸಾಮಾನ್ಯ ತೃಪ್ತಿ ಸಿಗಲಿಲ್ಲವೆಂದು ನಿರುತ್ಸಾಹಿಯಿಂದ ಸಿಟ್ಟಿನಿಂದ ಶಿವನನ್ನು ಶಪಿಸುವುದು ಸರಿಯಲ್ಲವಮ್ಮ. ಭವಪಥದಲ್ಲಿ ಬರುವ ಭವನೆಯಲ್ಲಿ ಒಂದು ರುಚಿ ಇದೆಯಮ್ಮ. ಎಲ್ಲಿದಪ್ಪಾಜಿ ರುಚಿ? ಹಗಲೇಳು ಬೆನ್ನೆತ್ತಿ ಕಾಡುವ ವ್ಯಸನದಲ್ಲಿ ರುಚಿ ಇದೆಯೇ? ಹಸಿದ ಹೊಟ್ಟೆಗೆ ಹಾಕುವ ತಣ್ಣೀರ ಬಟ್ಟೆಯಲ್ಲಿ ರುಚಿ ಇದೆಯೇ? ನೌಕರಿಗಾಗಿ ಅಲ್ಲಿದಲ್ಲಿದು ಬೇಸತ್ತಿ ಬರುವ ಅಣ್ಣನ ಕಣ್ಣೀರಲ್ಲಿ ರುಚಿ ಇದೆಯೇ? ಹೇಳು ಅಪ್ಪಾಜಿ, ಎಲ್ಲಿದೆ ಅಪ್ಪಾಜಿ ರುಚಿ? ಸರ್, ಸಂತೋಷ್ ಅವರಿಗೆ ಒಂದು ಪತ್ರ ಬಂತು. ಸರ್, ಹಾಗೆ ಒಂದು ಸೈನ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರಣಪ್ಪ ಪೋಸ್ಟ್ಮ್ಯಾನ್ ಅಂತ. ಜನಸೇವೆ ಜನಾರ್ದನ ಸೇವೆ ಅಂತ ಬಯಸಿರುವ ನಾನು ನನ್ನ ಜೀವನದಲ್ಲಿ ನಾನು ಅನ್ಕೊಂಡಿದ್ದು ಇದನ್ನು ನನ್ನ
ನನ್ನ ಸಿಕ್ಕಿಗೂ ಇದ್ದೇನೆ. ಅಭಿಮಾನಿಗಳನ್ನೇ ದೇವರಂತ ಕರೆದುಕೊಂಡ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕನ್ನಡ ರತ್ನ ಇದೇ ಮಾರ್ಚ್ 17ರಂದು ಇವತ್ತು ಅವರ ಜನ್ಮದಿನ. ಇದೇ ವೇದಿಕೆ ಮೇಲೆ ಅವರ ಹುಟ್ಟುಹಬ್ಬನ ಆಚರಿಸೋಣ. ಎಲ್ಲರೂ ಭಾಗವಹಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಪತ್ರ 10 ವರ್ಷಗಳ ನಂತರ ಉದ್ಯೋಗ ವಿನಿಮಯ ಅಧಿಕಾರಿಗಳ ಕಾಕ ದೃಷ್ಟಿಯಿಂದ ತಪ್ಪಿಸಿಕೊಂಡು ಬಂದ ನಿನ್ನ ಅಣ್ಣನ ಪ್ರಥಮ ಸಂದರ್ಶನದ ಪತ್ರವಮ್ಮ ಇದು. ಹೌದೇನಪ್ಪ? ಸಂತೋಷಪ್ಪ, ತುಂಬಾ ಸಂತೋಷ. ಹೇಗಾದ್ರೂ ಮಾಡಿ ಈ ಅವಕಾಶವನ್ನ ಅಣ್ಣನಿಗೆ ಸಿಗುವ ಮಾಡಲೇಬೇಕು. ಅದು ಹೇಗಮ್ಮ ಸಾಧ್ಯ? ಗೆಲುವಿಗಾರರ ಬೆಕ್ಕು ಗಗನಕ್ಕಾರಲು ಪ್ರಯತ್ನಿಸಿದಂತಾಯಿತು ನಮ್ಮ ಸಾಹಸ. ಈಗ ನಾವು ಸಂತೋಷಪ್ಪನನ್ನು ಸಂದರ್ಶನಕ್ಕೆ ಕಳಿಸಬೇಕಾದರೆ ಬೇರೊಬ್ಬರನ್ನು ಬಸ್ ಚಾರ್ಜ್ಗಾಗಿ ಬೇರೊಬ್ಬರನ್ನು ಕೈ ಚಾಚುವ ಪರಿಸ್ಥಿತಿಯಲ್ಲಿರುವಾಗ ಲಂಚಕ್ಕಾಗಿ ಬಾಯಿ ತೆರೆದು ಕುಳಿತಿರುವ ಭ್ರಷ್ಟ ಅಧಿಕಾರಿಗಳ ಇಷ್ಟಾರ್ಥವನ್ನು ಈಡೇರಿಸದ ನಮ್ಮ ಅಭಿಷೇಕ ಹೇಗಮ್ಮ ಪ್ರಯತ್ನ ಅದೃಷ್ಟವನ್ನ ಬಲ್ಲವರು ಯಾರು ಅಪ್ಪಾಜಿ? ಹೇಗಿದ್ರು ನಮ್ಮ ದೊಡ್ಡಪ್ಪ ಧನಂಜಯ ದೊಡ್ಡ ಅಧಿಕಾರದಲ್ಲಿದ್ದಾನೆ. ಅವರಿಗೆ ಈ ವಿಷಯ ತಿಳಿಸೋಣ. ಅವರು ಮನಸ್ಸು ಮಾಡಿದ್ದೆ ಆದ್ರೆ 10 ಪೈಸೆ ಲಂಚವಿಲ್ಲದೆ ಈ ಉದ್ಯೋಗವನ್ನ ಅಣ್ಣನಿಗೆ ದೊರಕಿಸಿಕೊಡ್ಬಹುದು. ಅಪ್ಪ, ಇದರಿಂದಾದ್ರೂ ನಿಮ್ಮ ಭಾಗ್ಯದ ಬಾಗಿಲು ಯಾಕೆ ತೆರಿಬಾರ್ದು ಅಪ್ಪಾಜಿ? ಮೊದಲು ಅವರ ಮನೆ ಭಾಗ್ಯದ ಬಾಗಿಲು ತೆರೆದರೆ ತಾನೇ ನಮ್ಮ ಭಾಗ್ಯದ ಬಾಗಿಲು ತೆರೆಯೋದಮ್ಮ. ಲಕ್ಷ್ಮೀ ನಿಮ್ಮ ದೊಡ್ಡಪ್ಪ ಧನಂಜಯ ಧನ ಪಿಸಾಚಿ. ಹಣವೇ ಘನವೆಂದು ಬಲವಾಗಿ ನಂಬಿದ ಬಂಧುಗಳು ಮನೆ ಬಾಗಿಲಿಗೆ ಬಂದರೆ ಮತ್ತಷ್ಟು ಭದ್ರವಾಗಿ ಮುಚ್ಚಿಕೊಳ್ಳುತ್ತವೆ ಅಲ್ವ? ಹಾಗಂತ ನಾವು ಈ ಅವಕಾಶವನ್ನ ಬಿಟ್ಟು ಬಿಡ್ಬೇಕೇನೋ ಅಪ್ಪಾಜಿ? ನೋಡಪ್ಪಾಜಿ, ನಮಗೆ ಅವಕಾಶ ಬಂದಾಗ ನಾವು ನಾಚಿಕೆ ಬಿಟ್ಟು ಮುನ್ನುಗ್ಗಬೇಕು. ನಮ್ಮ ಸಂಕಟವನ್ನ ನಾವು ತೋಡ್ಕೊಳ್ಬೇಕು ಅಪ್ಪಾಜಿ. ನಾವೇನಾದ್ರೂ ಈ ಅವಕಾಶವನ್ನು ಕಳ್ಕೊಂಡ್ ಬಿಟ್ರೆ ಕೊನೆವರೆಗೂ ನಮ್ಮನ್ನ ಕೂಲಿಗಾರನಾಗಿ ಕಾಲ ಕಳಿಬೇಕಾಗತ್ತೆ. ಅದರಲ್ಲೇನು ತಪ್ಪಿದೆಯಮ್ಮ? ಕವಿ DVG ಅವರು ಏನ್ ಹೇಳಿದ್ದಾರೆ ಗೊತ್ತಾ? ಏನೇ ಮಾಡು ಕೈಗೆ ದೊರೆತು ಜಗವನ್ನು ಮಾಡು, ಏನೇ ಮಾಡು ಕೈಗೆ ದೊರೆತು ಜಗವನ್ನು ಮಾಡು, ಆಗುವುದಿಲ್ಲ ಜಗದ ಗುಡಿಗಳು ತಾಳೆ ಇಲ್ಲಿ ಮಂಕುತಿಮ್ಮ ಅಂತ. ತಂಗಿ, ಕೆಲಸಕ್ಕಿರೋ ಸಂಬಳ ಶ್ರೇಣಿಗಿಂತ ಕೆಲಸಗಾರನಿಲ್ಲರ ಶ್ರಮ ತುಂಬಾ ಶ್ರೇಷ್ಠವಾದದ್ದಮ್ಮ. ಅಪ್ಪ, ಅನ್ನ ಮಾತಲ್ಲಿ ಮಹಾ ಶ್ರೀಮಂತರು. ಅಪ್ಪ, ಏನಿವತ್ತು ತಂಗಿ ಬಹಳ ಖುಷಿಯಾಗಿದ್ದಾಳಲ್ಲ? ನಿನಗೊಂದು ಸಂತೋಷ ಸುದ್ದಿ ತಿಳಿಸ್ಬೇಕು ಅಂತ ನಾನು ಬಹಳ ಖುಷಿಯಲ್ಲಿದ್ದೀನಿ ಗೊತ್ತಾ? ಹೌದಾ? ಸಂತೋಷದ ವಿಷಯನ ಅದು ನಮ್ಗೆ? ಏನಮ್ಮ ಅದು? ಇದು ನೋಡೋಣ, ಬಹುಶಃ ಇದು ನಮ್ಮ ಅದೃಷ್ಟದ ತೆರೆಯಿಂದ ಕಾಣಿಸುತ್ತೆ. ಖಂಡಿತ ಅಲ್ಲಮ್ಮ. ಸಾಲ ಮಾಡಿ ಸಂದರ್ಶನಕ್ಕೆ ಹೋಗಿ ನಿರಾಸೆಯ ಸಂದೇಶವನ್ನು ಒತ್ತುತ್ತಿರುವ ಒಂದು ವಿಷಾದದ ಒಲಿ ತಂಗಿ. ಇದನ್ನು ನಂಬಿ ನಾನು ಒಂದು ದಿನ ಕೂಲಿ ನಷ್ಟ ಮಾಡಿಕೊಳ್ಳಲು ನನಗೆ ಇಷ್ಟವಿಲ್ಲಮ್ಮ. ಯಾಕಣ್ಣ, ಯಾಕಿದನ್ನು ಹೊರಗೆ ಹಾಕ್ತಾ ಇದೆಯಾ ನೀನು? ಈ ಆವೇಶ ಉದ್ವೇಗಗಳು ಬಿಟ್ಟು ನೀನು ಸಂದರ್ಶನಕ್ಕೆ ಹಾಜರಾಗಣ್ಣ. ಯಾರ ಅದೃಷ್ಟದಲ್ಲಿ ಏನಿದೆಯೋ ಬಲ್ಲವರು ಯಾರಣ್ಣ? ನಿಜ ಮಗು, ಲಕ್ಷ್ಮಿ ಹೇಳುವ ಮಾತಿನಲ್ಲಿ ಸತ್ಯಾಂಶವಿದೆ. ಮನುಷ್ಯ ಯಾವಾಗಲೂ ಪ್ರಯತ್ನಶೀಲನಾಗಿರಬೇಕು. ನೋಡೋಣ, ಅಂತ ಸಮಯ ಬಂದರೆ ಈ ಮನೆಯನ್ನಾದರೂ ಮಾರಿ ಹಣ ತರೋಣ. ಅದೇಲಿ ಮೊದಲು ಸಂದರ್ಶನಕ್ಕೆ ಹೋಗುವ ಪ್ರಯತ್ನ ಮಾಡೋಣ. ಆಯ್ತು ಅಪ್ಪಾಜಿ. ಹೊನ್ನುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರು ಹುಡುಗೂರೇ ಹರಿಯುವ ನೀರಲ್ಲಿ ಮುಳುಗುಳುವಿ ಎನ್ನುವ ಕಲ್ಪನೆ
ನಿನ್ನಯ ಆಸೆಗಾಗಿ ಸುಲಕ್ಷಣವಾಗಿದ್ದ ನನ್ನ ಸತಿಯನ್ನು ನೀ ತಕ್ಷಣವಾಗಿ ಸುಟ್ಟು ಸಾಯಿಸಿದ ದುರಂತ ಬದಲಾಯಿಸಿಬಿಟ್ಟಿತು ನನ್ನ ದೈವಾದೃಷ್ಟ ಸುಧಾರ ಸುಕೋಮಲ ಸೌಂದರ್ಯದ ಸಂಮೋಹನಕ್ಕೆ ಸೋತು ಆ ಸವಿಯನ್ನು ಅನುಭವಿಸುವುದಕ್ಕಾಗಿ ಆ ಮೃಗಯನ್ನು ನನ್ನ ಮನೆ ಹೊಕ್ಕಳು ನನ್ನ ಮಡದಿಯಾಗಿ ನೋಡಲು ಸರ್ವಾಂಗ ಸುಂದರಿಯಾದ ಆಸ್ತಿ ಅಂತಸ್ತಿನಲ್ಲಿ ಅಜಗಜಾಂತರ ವ್ಯತ್ಯಾಸವಿದ್ದ ಕಾರಣ ಸುಟ್ಟು ಸಾಯಿಸಬೇಕಾಯಿತು ನಾನು ಅನಿವಾರ್ಯವಾಗಿ. ನಾನು ಜಾಣನಾಗಿದ್ದರೆ ಆ ಎಣವನ್ನು ನನ್ನ ಮನೆಯಲ್ಲಿಯೇ ಹೂತು ಹಾಕಿದರೆ ನನಗೆ ಯಾವ ಅಪವಾದ ಬರುತ್ತಿರಲಿಲ್ಲ. ಈ ಕಾರ್ಯವೆಂದು ಭಾವಿಸಿ ಆಳು ಬಾವಿಗೆ ಎಸೆದ ತಪ್ಪಿಗೆ ಅನಾಥ ಶವಗಳ ಬಂಧುಗಳಾದ ಪೊಲೀಸರ ಕೈಗೆ ಸಿಕ್ಕು ಹಾಕಿಕೊಂಡೆ. ಹಣಬಲದಿಂದ ಆ ಕೇಸನ್ನು ಮುಚ್ಚಿ ಹಾಕಿದೆ. ಆದರೆ ಈ ಊರ ಜನರ ಬಾಯನ್ನು ಮಾತ್ರ ಮುಚ್ಚಲಾಗಲಿಲ್ಲ. ಈ ಊರಿನ ಜನರೇ ನನ್ನನ್ನು ಕ್ರೂರ ಪ್ರಾಣಿಯಂತೆ ಕಾಣುತ್ತಿರುವಾಗ ಯಾವ ಹೆಣ್ಣು ತಾನೇ ನನ್ನನ್ನು ಮದುವೆಯಾಗಲು ಮುಂದೆ ಬರುತ್ತಾಳೆ? ಹೇಗೆ ತಾನೇ ಬಾಳಲಿ ಈ ಹರೆಯದ ಹೊರೆಯನ್ನು ಹೊತ್ತು? ನನ್ನೀ ಕರಾಳ ಕೃತ್ಯವನ್ನು ಕಂಡರಿಯದ ಕೇಳರಿಯದ ಹೊಸದೊಂದು ಊರೊಂದನ್ನು ಹುಡುಕಿ ಅಲ್ಲಿಯೇ ಯಾವುದಾದರೂ ಒಂದು ಜಿಂಕೆಯನ್ನು ಹಾರಿಸಿಕೊಂಡು ಈ ಒಂಟಿತನದ ವೇದನೆಯನ್ನ ತೀರಿಸಿಕೊಳ್ಳಲೇಬೇಕು. ಈ ಒಂಟಿತನದ ವೇದನೆಯನ್ನು ತೀರಿಸಿಕೊಳ್ಳಲೇಬೇಕು. ಶಿವ ಶಿವ, ನಾಯಿ ಬದಲ್ದ ನಾನು ಛತ್ರಿನ ಬಿಟ್ಟು ಬಂದು ಮಾರಾಯ. ಅಬಾಬಾಬಾಬಾಬಾಬಾ, ಏನು ನಾಯಿ ಅದಾವ ನೀವು? ಸಾಮಾನ್ಯವಾದ ನಾಯಿ ಅಲ್ರಿ. ಊರಾಗ ಒಳ್ಳೆಯವ್ರು ಬಂದ್ರು ಬೊಗಳ್ತಾವ, ಕೆಟ್ಟು ಬಂದ್ರು ಬೊಗಳ್ತಾವ, ದುಡ್ಕೊಂಡ್ ತಿನ್ನಕ್ ಬಂದ್ರು ಬೊಗಳ್ತಾವ, ಕಳ್ತನ ಮಾಡಕ್ ಬಂದ್ರು ಬೊಗಳ್ತಾವ. ನಾಯಿ ತಕ್ಕ ನೀವು ನೀಯತ್ತ ಹೋಗ್ಬಿಟ್ಟತ್ರಿ. ಈಗ ನಮ್ಮಂತ ಒಳ್ಳೆ ಮನುಷ್ಯರು ನೋಡಿದ್ರು ಬೊಗಳಕತ್ತವಳ್ರಿ ನಾಯಿ. ಮಾತನಾಡಿದರೆ
ಎಲ್ಲಿಯ ಹುಡುಗ ಎಲ್ಲಿಯ ಹುಡುಗಿ ಎಲ್ಲಿಯ ಲವ್ ಮಾಡ್ತಾರೋ ಅದು ನೀನೇ ಅದು ನೀನೇ. ಏನ್ ಬಿಡಿದಾವ್ರಿ ಇವ್ ನಾವು ನಾಡ ಇವನು ಡೂಪ್ಲಿಕೇಟ್ ಬಂದಾವಲ್ರಿ ಅಂತ ಎಷ್ಟು ಸಲ ಕಡ್ಡಿಗಿರ್ಬೇಕು. ಮೊದ್ಲ ನಾ ಜಿಪು ನನ್ನ ಮಗದೀನಿ ಆಗ್ಲೇ 4 ಕಡ್ಡಿ ಹೋದು ಇನ್ನೊಂದು ಕಡ್ಡಿಗೆ ಇರ್ಬೇಕಾಯ್ತಲ್ರಿ ಈ ಸುಟ್ಟು ಬಿಡಿ ಸೇದಾಕ ಏನು ಬಿಡುವ ಮಾರಾಯ. ನಾವು ನೋಡ ಈ ಬೀಡಿ ಹಚ್ಚದ್ರಾಗ ನನ್ನ ನಾಟಕ ನಂಬೋದಿ ಛೇ 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 ಏನು ಕೆಟ್ಟ ಕಾಲ ಬಂತ್ರಿ ಅಪ್ಪ ಅಂತೀನಿ. ಅತ್ತಿ ಒಂದು ಕಾಲ ಸೊತ್ತಿ ಒಂದು ಕಾಲ ಅನ್ನೋ ಮಾತು ಹುಸಿನ ಆಗ್ಲಿಲ್ಲ ನೋಡ್ರಿ. ಕರು ಕೊಟ್ಟದಲ್ಲಿ ಇನ್ನೂ ಬೆಳ್ಳಗಾಗಿಲ್ಲ. ಕಾಲದ ಗತಿ ನೋಡ್ರಿ ಎಷ್ಟೊಂದು ತಿರುಮುರು ಆಗಿದೆ ಅಂತೀನಿ. ನಮ್ಮ ಕಾಲದಾಗ ಹೆಣ್ಣು ನಡೆದವ್ರಿಗಿದ್ದಷ್ಟು ಮರ್ಯಾದೆ ಯಾವ MP ಎಮ್ಮಿಗೆ ಇದ್ದಿಲ್ರಿ. ಆದ್ರೆ ಈಗ ಹೆಣ್ಣು ನಡ ತಪ್ಪಿಗಿಂತ ದೊಡ್ಡ ತಪ್ಪು ಇನ್ನೊಂದಾಗಿಲ್ಲ ನೋಡ್ರಿ. ಮನಸ್ಸು ಬರುವಂತ ಯಾವನೋ ನನಗಿನ ಜೀವನ ಒಂದೇ ಬೀಡಿ ಇಲ್ಲೇ ಸೇರಿದ್ದೇನೆ. ಇದ್ರಾಗ ನಾನು ನಾಟಕ ಮುಗಿಸ್ಬೇಕಾಗೈತಿ. ಛೇ 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 ನಾ ಮದುವೆ ಆಗ್ಬೇಕಾದ್ರಿ ಅಂತ ಹೊಡೆ ತಿಪ್ಪಲ್ ಬಿದ್ದೀನಿ ಏನ್ರಿ. ಅದನ್ನ ಏನು ಹೇಳ್ಬೇಕ್ರಿ. ಆಗಿನ ಕಾಲದಾಗ 2 ತೊಲಿ ಬಂಗಾರ ತೆರವು ತಟ್ಟು ತಾಳಿ ಕಟ್ಟಿದೆ. ಆ ಸುಡುಗಾಡ್ ಮೋತಿ ಸತಿ ಸಾವು ಬೆನ್ನಿಗೆ ಕಟ್ಟಿಗೆ ಬಂದಿತ್ತಂತ ಕಾಣ್ತಾರೆ. ಮೂರ ಸಂಜೆಲಿ ನಾನು ಹುಡ್ದಾರಾದ್ರೆ ಯಾಕೆ ಕಡೆ ಕಾಯ್ಕೊ ಹೋಗ್ಬಿಡ್ತೀರಿ. ಎಲ್ರು ಮದುವೆ ಆದ್ರ ಸಾಯತನ ಸುಖ ಕಾಣ್ತಾರ. ನನ್ನ ಹಣೆ ಬರ ನೋಡ್ರಿ ಹೆಂಗೈತೆ. ಮದುವೆ ಆಗಿ 3 ತಿಂಗಳ ಮಜಾ ಮಾಡಿದ್ದೆ. 4ನೇ ತಿಂಗಳ ಕಾಲಿಟ್ಟು ಕೂಡಲೇ ಶುರುವಾದ ವಾಂತಿ. ಅವಳು ಸಾಯೋ ತನಕ ಸೆನ್ಯಾಕ ಕರ್ಕೊಂಡಿಲ್ರಿ. ಯಾರಿಗೆ ಹೇಳ್ಬೇಕ್ರಿ ಆ ತ್ರಾಸು. ಅಲ್ಲೇ ಕುಂತ್ಕೊಂಡು ಒಳಗಾಗೈತಿ ನನ್ನ ಬಾಳೆ. ಇನ್ನ ಪುಣ್ಯ ಪಾಡೈತ್ರಿ. ನನ್ನ ಮಗಳು ಹುಟ್ಟಿದ ಕೂಡಲೇ ನನ್ನ ಕುಟುಂಬ ಗೊಟಕ್ಕಂತು. ಇಲ್ಲ ಅಂದಿದ್ರ ಮನೆಗೆ ಹೋದ್ರೆ ಸಾಕ್ರಿ ನನ್ನ ಮಗಳು ಅದಾಳಲ್ಲ ಜಲ್ದಿ ಯಾವ್ದಾರ ಒಂದು ಹೊರ ಹುಡುಕಿ ಹೊರಗೆ ಹಾಕ್ಬೇಕಂದ್ರ ಆ ಕತಿ ಕೇಳಿದ್ರಿ ಏನ್ ಹೇಳ್ತೀರಿ. ಹೇಳ್ತೀನಿ ಕೇಳ್ರಿಲ್ಲ. ಪಂಜಿಗೊಂದು ರೇಟ್, ಪ್ಯಾಂಟಿಗೊಂದು ರೇಟ್, ಕೋಟಿಗೊಂದು ಪೇಟಿ ಮಾಸ್ತಾರ, ಬೂಟಿಗೊಂದು ರೇಟ್ ಮಾಡಿ ಹೊರನ ಮಾರ್ಕೆಟ್ ಎಲ್ಲ ಹೊಲ ಸೇರಿಸ್ಬಿಟ್ಟಾರ. ಏನ್ ನಾಚಿಕೆಟ್ಟು ಹೊರಗಳದಾವಂತೀರಿ. ಹೆಣ್ಣಡ್ದವ್ರಿಗೆಲ್ಲ ಗೊತ್ತಿರ್ತೈತೆ ಅಂತೀನಿ ನಾನು. ಇಂಥ ನಾಚಿಕೆಟ್ಟು ಹೊರಗಳದಾವ. ನೆಟ್ಟಿಗೆ ಟೈಮ್ ಕೇಳ್ರಿ, ಟೈಮ್ ಹೇಳಕ ಬರುದಿಲ್ಲ. ಆದ್ರೆ ಹೀರೋ ಹೊಂಡ ಗಾಡಿನ ಬೇಕಂತ. ಈಗ ಹೊಸ್ತಾಗಿ ಬಂದತ್ತಲ್ರಿ ಅದು ಯಾವ್ದ ಮೊಬೈಲು ಸೇಬೆಣ್ಣಿನ ಚಿತ್ರ ಇರ್ತೈತಲ್ಲ ಅದೇ ಬೇಕಂತಪ್ಪ. ಅವ್ರಿಗೆ ಮುಸುಡಿ ನೋಡಿದ್ರೆ ಈ ಬರೋದಿಲ್ಲ ಅಂಥವ್ರಿಗೆ ಇಷ್ಟು ಡಿಮ್ಯಾಂಡ್ ಐತಿ. ಇಂಥ ನನ್ನ ಮುಟ್ಟಾಳ್ರಿಗೆ ಮಕ್ಕಳನ್ನ ಕೊಡೋ ದಂಡ ಹೌದಲ್ರಿ. ನೀವೇ ಹೇಳ್ರಿ ದೈವ ದಂಡ ಹೌದಲ್ರಿ. ಆದ್ರೆ ಏನ್ ಮಾಡಕ್ ಬರಲ್ಲ. ಕಾಲನ ಹಂಗೈತಿ. ಅದ್ರ ಪ್ರಕಾರನ ನಾವು ಹೋಗ್ಬೇಕು. ಇನ್ನ ನನ್ನ ಪುಣ್ಯ ಪಾರೈತಿ. ನಮ್ಮ ಚಕೋರಿ ಹುಟ್ಟಿದ ಕೂಡಲೇ ನನ್ನ ಕುಟುಂಬ ಗೊಟ್ಟಕ್ಕಂತ. ಇಲ್ಲ ಅಂದಿದ್ರ ಹಂಗಲ್ಲ. ಅವಳು ಇನ್ನೂ ಬದುಕಿದ್ರ ಇಷ್ಟೊತ್ತಿಗೆ ಎಷ್ಟು ನಿನ್ನಂತ ಹೊಡಿತಿದ್ಲು ಯಾರಿಗೆ ಗೊತ್ತು. ತೆರವಿನ ಆಸೆಗೆ ನಾನು ಎಷ್ಟಾರ ಇಡ್ಲಿ ಅಂತ ಸುಮ್ಮನೆ ಇರ್ತಿದ್ದೆ. ಆದ್ರ ಈಗಿನ ಕಾಲಕ್ಕೆ ಇದ್ರಿ ಎದೆ ಹಿಡ್ಕೊಂಡು ಸತ್ತೋಗಿನಿ. ನಿಮ್ಮ ಮೌನ್ ಸತ್ತೋಗಿದ್ದ ಮುದುಗಡ್ಡಿ ಅಂತಾರಲ್ಲ, ಉಪ್ಪಿನವನು ಆತನಂತ ತೆಂಗಿನಕಾಯಿನವನು ಆತಿದ್ನಂತ.
ಊರ್ ಮಂದಿಗೆಲ್ಲ ಬಡ್ಡಿ ಸಾಲ ಕೊಟ್ಟು ಬಿಟ್ಟಿ ಹೊರ ನೋಡಕೊಂಟಲ್ಲ ಎಲ್ಲಿಟ್ಟಿ ನಿನ್ನವನ್ನ ಅರುವಂತಿನ ಅರು ಹೇಳಿ ಇವತ್ ಬೈಯಾಕೆನ ಲಾಸ್ಟ್ ದಿನ ಐತಿ ಇವತ್ತು ಹಂಗಂದ್ರ ತಂದೆ ಮರ್ಯಾದೆ ಇನ್ನು ಮಂದ್ಯಾಗ ಪುಣ್ಯ ಇಟ್ಟ ಬರ್ತೀನಿ ಇವತ್ನ ಅಲ್ಲ ತಂದೆ ಮರ್ಯಾದೆ ಮಂದ್ಯಾಗ ತೆಗ್ತೀನಿ ಸ್ವಲ್ಪ ಯೋಚನೆ ಮಾಡ ಮಗಳ ನಾನ್ ನಿನ್ನ ಬಂಗಾರ ಅಂತ ಮಂದಿಗೆ ಹೇಳಿನಿ ನೀನ್ ನನ್ ತಗಡು ಮಾಡಕ್ ಹೊಂಟಿಯಲ್ಲ ಆ ಅಲ್ಲ ಯವ್ವ ಮಗಳ ಸುಮ್ಮನೆ ಯಾಕೆ ನನ್ನ ಬದನಾಮಿ ಮಾಡ್ತಿ ಬರೋ ಬಡ್ಡಿ ನಿನ್ನ ಬಟ್ಟಿಗೆ ಸಾಲೋದಿಲ್ಲ ಸುಮ್ಮನೆ ಯಾಕೆ ನನಗೆ ಬಾಯಿ ಬಂದಂಗೆ ಮಾತಾಡ್ತೇಂತೀನಿ ಊರ್ ಮಂದಿಗೆ ಸಾಲ ಕೊಡೋ ಶ್ರೀಮಂತ ಆಗಿದ್ರೆ ಯಾಕೆ ಈ ನಮ್ಮನೆ ಕಾಲ ಚಪ್ಪಲಿದ ತಿಳ್ತಿದ್ನಿ ಅಂತ ಏನ್ ದರಿದ್ರಕ್ಕೆ ಭಾರಿ ಬಟ್ಟಿ ತಂದು ತೊಡಸಿದಿ ನೋಡ ನಿಮ್ಮ ಅವನ 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಇನ್ನೊಂದ್ ಸೆಕೆಂಡ್ ಹ್ಯಾಂಡ್ ಲಂಗ ತಗೊಂಡು ಬಂದು ಮತ್ತೆ ಏನ್ ಇಲ್ಲದ ಜಿಗಿ ತೋರ್ಸಕ್ ಬಂದೆ ಲೆಕ್ಕ ಜಾಸ್ತಿ ಸ್ವಲ್ಪ ಬುದ್ಧಿಗಿದೆ ಐತಿಲ್ಲ ನಿನಗೆ ಇದು ಕೇಳ ನಿಮ್ಮ ಊಟಸ್ದಾಗ ಇಲ್ಲ ಏನು ತಂದಿಗೆ ಮಾತಾಡ ಆಡಕ್ ಬಿಡ ನೀನು ನನ್ನ ವಯಸ್ಸಿನಾಗ ಅರ್ಥ ವಯಸ್ಸಾಗಿಲ್ಲ ನಿನಗ ತಂದಿಗೆ ಎದ್ರ ಮಾತಾಡ್ತಾಳ ಈಗಿನ ಕಾಲದ ಮಕ್ಕಳ ಅಡ ತಂದೆ ತಾಯಿಗೆ ಮರ್ಯಾದಿನ ಕೊಡಂಗಿಲ್ಲ ಹೊಟ್ಟೆ ನಂದು ಒಂದಿರ್ಲ ಅಂತ ನಡ್ಬರಕ್ ಹಂಗ ಹೊಡೆದದ್ದ ಏ ಕೇಳಿ ಬಟ್ಟೆಗ ಸೆಕೆಂಡ್ ಹ್ಯಾಂಡ್ ಯಾವ್ದು ಒರಿಜಿನಲ್ ಯಾವ್ದಂತ ಪಕ್ಕ ತಿಳ್ಕೊಬೇಕಂದ್ರ ಸೆಕೆಂಡ್ ಹ್ಯಾಂಡ್ ಬಟ್ಟಿನ ಖರೀದಿ ಮಾಡಬೇಕು ಈ ನಿನ್ ಲಂಗಾದವಣಿ ತಂದು 2 ವರ್ಷ ಆತ ಏನಾರ ಸ್ವಲ್ಪ ಕಲರ್ ಡಿಮ್ ಆಗ್ಯದಾನ ಬಂದಿದ್ರನಲ್ಲ ಡಿಮ್ ಆಗಕ ಸುಮ್ಮನೆ ನನ್ನ ತೊಡವಿ ನೀ ಯಾಕೆ ಮಾನ ಮರ್ಯಾದೆ ಕಳ್ಕೊತಿಲ್ಲ ನಿಮ್ಮ ಅವನ ಸಂಜೆ ಹುಟ್ಟಿದ ನನ್ನ ಮಗನೇ ಯಪ್ಪ ಹಗಲು ರಾತ್ರಿ ಬರೇ ದುಡ್ಡು ಅಂತ ಸಾಯ್ತಿಲ್ಲ ಅವನನ್ನು ಗಳಿಸಿ ಅದ್ಯಾರ ಬಾಯಿಗೆ ಇಟ್ಟೋಗಿದ್ಯಾ ನಿಮ್ಮ ಅವನ ಮತ್ತಾರ ಬಾಯಿಗೆ ಇಟ್ಟೋಗ್ಲವ ಮತ್ತಾರ ಬಾಯಿಗೆ ಇಟ್ಟೋಗ್ಲಿ ನನಗಿರೋ ಏನಿಟ್ರು ಇದ ಬಾಯಾಗ ಇಟ್ಟೋಗ್ಬೇಕು ಬ್ಯಾಡಪ್ಪ ಬ್ಯಾಡ ಸುಮ್ಮನ ಯಾರ್ದೋ ಗಂಟು ತಿಂದ ನಾ ಯಾವ ಬಾಯಿ ಬಿದ್ದು ಸಾಯ್ಲಿ ಅದೆಲ್ಲ ಬೇಕಾಗಿಲ್ಲ ನನಗೆ ಯಪ್ಪ ಯಾರು ಬಾಯಾಗರ ಯಾಕಿಡು ಒಟ್ಟು ನನ್ನ ಬಾಯಾಗ ಇಡಬೇಡ ಆದ್ರೆ ನಂದು ಮಾಡು ನೀ ಏನ್ ಹೇಳಿದ್ದು ನಂದು ಮಾಡು ಏನು ಮಾಡ್ಲಿ ಮಂದಿ ತಪ್ಪು ತಿಳ್ಕೊಳ್ಳೋಣ ಎಂಥ ತಂದೆಗೆ ಎಂಥ ಮಗಳು ಹುಟ್ಟಿದ್ಲು ಅಂತ ಹೇಳಿ ಅಪರಾಧ ಮಾಡ್ಕೊಳಂಗಿಲ್ಲ ಹಂಗ ಅನ್ಬೇಡ್ರಿ ನನ್ನ ಮಗಳು ಮುಂದೆ ಹೇಳ್ತಾರ ಸ್ವಲ್ಪ ಆಕಿಗೆ ನಾಲಿಗೆ ದಪ್ಪ ಐತೆ ಒಂದಾ ಸಲ ಮಾತಾಡಕ್ ಬರುದಿಲ್ಲ ಸ್ವಲ್ಪ ಗ್ಯಾಪ್ ಕೊಟ್ಟು ಮಾತಾಡ್ತಾಳ ತಡ್ಕೊಳ್ರಿ ಜರ ತಪ್ಪು ತಿಳ್ಕೊತಾರ ನಿನಗೆ ಅರ್ಥನೂ ಆಗೋಲ್ಲ ನಾನು ನೋಡು ಪುಣ್ಯಾಗಿಟ್ಟು ಕುಡ್ಕೋತ ಬರ್ಲಿ ಯಪ್ಪ ನಂದು ಮಾಡು ಎತ್ತು ಬೇಡ ಇಷ್ಟು ಮಂದಿಯಾಗ ಎತ್ತಿ ತಂದಿ ಮಾಡ ತೆಗಿಬೇಡ ನಂದು ಮಾಡವಲ್ಲಿ ನೋಡಲ್ಲ ನನ್ನ ತಂದೆ ವಯಸ್ಸಿನವ್ರು ಮಂದಿ ಕೂತಾರ ಅವ್ರ ಮುಂದೆ ಎತ್ತದಲ್ಲಿ ಹೆಂಗೆ ಆಗ್ಲಿಕ್ಕೆ ತಂಡೆ ಅಂತೀವಿ ಈಗಿನ ಕಾಲ ಚೇಂಜ್ ಐತಿ ಎತ್ತಿರ ಊರಿಗೆ ಬರೋದು ಬೇಡ ನಿಮ್ಮ ತಂದಿಗೆಲ್ಲ ಸ್ವಲ್ಪ ಮರ್ಯಾದೆ ಕೊಡು ಸ್ವಲ್ಪ ಕೊಡೋದೇನು ಯಪ್ಪ ನಂದು ಮಾಡು ಏನು ಮಾಡ್ಲ ನಿಮ್ಮ ಅವು ಕುಂತವ್ ಹೊರತಾಗಿ ತಿನ್ನಗ ಅರ್ಥ ಆಗವ ತಂದಿನೇ ಅಲ್ಲ ಅಂತಾರ ಮಂದಿ ಯಪ್ಪ ನನ್ನ ಮದುವೆ ಮಾಡು ಹಂಗನ ಮದುವೆ ವಯಸ್ಸಾಗಿಲ್ಲ ನಂದು ನನ್ನ ಮದುವೆ ವಯಸ್ಸಾಗೈತಿ ಆಗೈತಿ ಇಲ್ಲಂತ ಯಾರಂತಾರ ಇನ್ನೊಂದು ತೊಡೆ ದಿನ ತೊಡಕು ನಮ್ಮ ಕಂಟ್ರೋಲ್ ಮಾವನ ಮಗ ಕಡ್ಕಲ್ ಶಂಕರಪ್ಪ ಮಾವನ ಮಗ ಇನ್ನೇನು MBBS ಮುಗಿಸಿ ಇನ್ನೇನು ಇನ್ನೊಂದು ತಿಂಗಳ ಕಾಲು ಇಡ್ತಾನ ಈಗ ಅದನ್ನ ಆತನ ವಯಸ್ಸಾಗತ್ತ ನನ್ನ ಮಗ ಬೇಡ ಸಣ್ಣವ MBBS ನೋಡೇನ ಮಗಳು ಆರಾಮ್ ಇರ್ಬೇಕಲ್ಲ ಅಲ್ಲಿ ಕುಂತ ನೋಡ ನಿನ್ನ ಐಟಿಗೆ ಸರಿ ಹೋಗುದಿಲ್ಲ ಅಮಿತಾಬ್ ಬಚ್ಚನ್ ಇದ್ದಾಗ ಅವಾದನ ಮಾಧುರಿ ದೀಕ್ಷಿತ್ ನೀನ್ ಐಟ್ ಸರಿ ಹೋಗುದಿಲ್ಲ 4 ಮಂದಿ ಇನ್ನೊಬ್ರು ಜಟ್ ಮಾಡ್ಕೊರ 5 ಮಂದಿ ಆಗ್ಲಿ ಪಂಚ ಮಾಡೋರು ಕೂಡ್ಬೇಕಂತ ಮಾಡಿರಪ್ಪ ನನ್ನ ಯಪ್ಪ ಯಾರು ಕೊಟ್ಟು ಮದುವೆ ಮಾಡ್ತೀನಿ ನಮ್ಮ ಅಜ್ಜಪ್ಪನ ಅಜ್ಜವ ಅವ್ನ ತಲೆಮ್ಯಾಗಿನ ಮಾಸ ಯಾರಿಲ್ಲ ಅವ್ನ ಕೊಟ್ಟು ಮದುವೆ ಮಾಡ್ತೀಯ ಅವ್ನ ಕಟ್ಕೊಂಡು ನಾ ಏನ್ ಜೋಗಡಪ್ಪನ ಆಡ್ಲೇನ ಲಾಲಿ ಲಾಲಿ ಹೋಲ್ ಬಿಡ ಮಗಳ ನೀ ಯಾಕೆ ತಲೆ ಕೆಡ್ಸಂತಿ ನಿನಗ ಮದುವೆ ಮಾಡೋದಂದ್ರ ನನಗೊಂದು ದೊಡ್ಡ ತೆಲಿಬೇನೆ ಆಗಿತ್ತು ಅಲ್ಲ ಒಂದ್ ನಿಮಿಷ IPL ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಣ್ಣ ಬರ್ತೈತಿ ನಿಮ್ಮ ಗಂಡ ಮಕ್ಳು ಅವ ಈಗ ಹೇಳಕತ್ತ ನಾಟಕ ಮುಗಿಲಿ ಮಾರಾಯ ಇನ್ನೊಂದು ತೊಳೆ ದಿನ ತೊಡಕು ಓಡ್ಬಿಡು ನೀವು ಗದ್ದದಾಗ RCB ಗದ್ದದ ಮಾತಾಡೋದು ಮಾರಾಯ ಹಂಗೈತಿ ನಮ್ಮ RCB ಪವರ್ RCBಗೆ ಅವ ಕೊಟ್ಟು ಮದುವೆ ಮಾಡ್ತೀಯ ನನ್ನ ನೀನ್ ಜೋಗಪ್ಪಲ್ಲ ಬೇಡವಾ
ಹೇಳಿದ್ರ ವಯಸ್ಸಾಗೈತೆ ಮುದುಕಾಗೇನಂತಿದ್ದೆ ಅದಕ್ಕೆ ನಾನು ಅವನ ಹೆಸರು ಹೇಳಿಲ್ಲ ಆದ್ರೆ ಮಂದಿ ಮುಡ್ಲದ ಅವಂದಾಗ ಹೇಳಿದ್ರ ಅಭಿಮಾನಿ ಬಾಳ ಅದಾರ ಅವಾಗ ಸಣ್ಣವರನ್ನು ತೋರಿಸಿದ್ರ ನೀನ್ ನೋಡಿದ್ರ ತಲೆ ಮೇಲೆ ವಾಸ ಹಾರಿಲ್ಲ ಸಣ್ಣವದಾನ ಅವನ ಕಟ್ಟಿಗೆ ನಾ ಏನ್ ಜೋಳ ಪದ ಆಡ್ಲಾನ ಅಂತೀವಿ ನಿನಗೆ ಎಂಥ ವರ ತೋರ್ಸ್ಬೇಕನ್ನೋದ ನನಗೆ ಗೊತ್ತಾಗೋದೇವ ನನಗೆ ತಲೆನ ಕೆಟ್ಟೋಗೈತಿ ಏನ್ ಮಾಡ್ಲ ಅಂತೀನಿ ನಾನು ಸುಮ್ಮನೆ ಯಾಕೆ ತಲೆ ಕಳ್ಸೋತೀನಿ ಎಲ್ಲರ ಒಂದು ಕೊತ್ತಂಬರಿ ಗಿಡಕ್ಕೆ ಊರ್ಕೊಂಡು ಸಾಯಿ ಹೋಗು ಸುಮ್ಮನೆ ಭೂಮಿಗೆ ಯಾವ್ದಕ್ಕಾರ ಬಾರ ಹಾಕಿಲ್ಲ ನಿನ್ನ ತಿನ್ರಿ ಯಪ್ಪ ಭೂಮಿಗೆ ಯಾಕೆ ಬಾರ ಹಾಕ್ತಿ ಸಾಯಿ ಹೋಗು ಕರ್ರಮ್ಮ ನನ್ನ ಕರ್ರಮ್ಮ ನಿನ್ನಂತವನು ಜಪನ್ ನನ್ನ ಮಗನ ಹೊಟ್ಟೆ ಕೊಟ್ಟಿನ ಮಗ ನನ್ನ ಕರ್ರಮ್ಮ ನಿನ್ನ ಹೊಟ್ಟೆ ಹುಟ್ಟೋಗಾದ್ಲಿ ಯಾವ್ದಾರ ಗೌಳ್ಯಾರ ಮನೆಯಾಗ ಗೂಳೆ ಹುಟ್ಟಿದ್ರೆ ಬೇಸಿತ್ತಂತಲ್ಲ ನಿನ್ನ ಮಾರ ಮತ್ತೆ ಹಾಕಲಿ ನಿನ್ನ ಸ್ವಾಟಿ ಹೊರಟ್ಲೆ ನನ್ನ ಕಾಟ್ಲಿ ನಿನ್ನ ರಾತ್ರಿ ಬಂದು ಹಾವು ಕಚ್ಚಲಿ ನೀನು ಹೇಳ್ತಿ ಮಾಡ್ಲಿ ನಿನ್ನ ಕುಣಿಯಾಗ ಕುಣ್ಕೊಂತ ಬರ್ಲಿ ನೀನು ಸತ್ತಾಗ ನಾ ಬಂದು ಕುಂತ ಹಳ್ಳಿ ನಿನ್ನ ಮೂಗ್ನ ನಾಲ್ಕು ನಿಂಬೆಲಿ ಹೇಳಿ ಆನೆ ಮೌನ ಆತೇನೇನೋ ಏನಾರು ಇದ್ರೆ ಬೈದ್ ಬಿಡು ಸೈಲೆಂಟ್ ಕುಂತಾರ ಬೈ ಬೈ ನಾನು ಸಂಪಂತ ಅಂದೇನಿ ಬೈ ಏನು ಮಾತಾಡ್ತಿ ಆಯ್ತೇನ ಯಪ್ಪ ಸುಮ್ಮನೆ ಯಾಕೆ ತ್ರಾಸ ಮಾಡ್ಕೊತಿ ನೀನು ನಾನು ಕರ್ಕೊಂಡು ಹೋಗಿ ಎಲ್ಲರೂ ಮಾರಿ ಬಿಡು ನಿನ್ನವನ ನಿನಗೆ ನಾಚಿಕೆ ಮಾನ ಮರದಿ ಏಟೇಟು ಇಲ್ಲ ನೀನು ಕೂಡ ನಂದೇನು ಕೆಲಸ ಇಲ್ರಿ ನೋಡ್ರಿ ಈಗಿನ ಕಾಲ ಹುಡುಗರ ಕಣ್ಣ ಕೆಟ್ಟೋಗ್ಬಿಟ್ಟವ್ರಿ ನಮ್ ಚಕ್ರಿ ನೋಡ್ರಿ ಚಕ್ರ ಬಂದು ಉಳ್ಬೇಕು ಇಂಥ ಚಂದುಳು ಚೆಲುವಿಗೆ ಒಬ್ಬ ನನ್ನ ಮಗ ಉಚಿತವಾಗಿ ಮುಂದೆ ಬಂದು ತಾಳಿ ಕಟ್ತೀನಂತ ಬರವಲ್ಲಲ್ಲ ನಾ ಏನು ಮಾಡ್ಲಿ ಹೆಸರೂರಾಗ ಯಾರೋ ಅಂತ ಬಹುದ್ರು ಗಣಸರ ಇಲ್ಲ ಏನ್ ನಿನಗೆ ತಕ್ಕಂತ ಗಂಡಸರು ಯಾರಿಲ್ಲವ ಅಂತ ಮಗ ಮಾತಾಡ್ದಿನಿ ಏನ್ ಮಾಡ್ಲಿ ನನ್ನ ಪುಣ್ಯ ಏನು ಕರ್ಮ ಗೊತ್ತಾಗುವಲ್ಲ ನನಗೆ ಆಗೋದಿಲ್ಲ ಎಲ್ಲ ಬಿಟ್ಟು la la la
ದಮ್ಮ ಹತ್ತೋಕೈತೆ ಯಾಕಂದ್ರೆ ವಯಸ್ಸಾಗೈತಲ್ಲ ಹಾ ನಿನ್ನ ಮದುವೆ ಆಗಕ್ಕೆ ಯಾವನ್ ಬರ್ತಾನ ಅಂತೀನಿ ನಾನು ಯಾರು ಇಲ್ಲ ಯಾರು ಇಲ್ಲವಾ ಎಲ್ಲಾರು ಸ್ವಿಚ್ ಆಫ್ ಆಗ್ಯಾರ ಇವತ್ತು ಅಂದ್ರೆ ಯಾಕೋ ಸೌಂಡ್ ಇಲ್ಲ ಬಿಡು ನಾ ಹೇಳಿ ಬ್ಯಾಟ್ರಿ ಹೋಗಿ ಸ್ವಿಚ್ ಆಫ್ ಆಗ್ಯಾರ ಅನ್ಕೊಂಡು ಸಂಗಾತಿಯೇ 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 ನಗುವ ಮಲ್ಲಿಗೆ ನೀ ಬಳಿವಾ ಮೆಲ್ಲಿಗೆ ನಗುವ ಮಲ್ಲಿಗೆ ನೀ ಬಳಿವಾ ಮೆಲ್ಲಿಗೆ ನೀನೇ ಮಿನುಗುತ್ತಾರೆ ನಿನ್ನ ಮಗವ ತೋರೆ ನೀನೇ ಮಿನುಗುತ್ತಾರೆ ನಿನ್ನ ಮಗವ ತೋರೆ ಸ್ವರ್ಗದ ಅಪ್ಸರೆ 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 ನಗುವ ಮಲ್ಲಿಗೆ ನೀ ಬಳಿವಾ ಮೆಲ್ಲಿಗೆ ಹೆಂಗ ಬರ್ತಾರ್ರಿ ಹೆಂಗ ಬರ್ತಾರ ನಮ್ಮಂತ ಹೆಂಗ್ ಹುಡುಗರಿಗೆಲ್ಲ ಅಣ್ಣ ಅಣ್ಣ ಅನ್ಕೊಂತ ಅಡ್ಡಾಡಿದ್ರೆ ಅದ್ ಹೆಂಗ್ ಬರ್ತಾರ್ರಿ ಲೇ ಬದಮಾಸ ಲೇ ಬೇಕೂಫ ಲೇ ನಿನಗೆ ಎಷ್ಟು ಸಲ ಹೇಳ್ಬೇಕಲೇ ನನ್ನ ಮಗಳ ತಂಟೆಗೆ ಬರಬೇಡ ಅಂತ ಲೇ ನಿನಗೆ ಇದ ಲಾಸ್ಟ್ ವಾರ್ನಿಂಗ್ ನೋಡ ತಮ್ಮ ಇನ್ನೊಂದ್ಸಲ ನಮ್ಮ ಚಕೋರಿ ಬೆನ್ನತ್ತಿ ಬರೋದು ನೋಡಿನಿ ಅಂದ್ರೆ ನೀನು ಏನು 2 ಕಾಲ ಅದಾವಲ್ಲ ಇವನು ಮುರಿದು ಕೊಡ್ತೀನಿ ಅವನ ಕೈಯಾಗ ಏ ಮುದಿಗಳ್ಳ ನನ್ನ ಕಾಲ ಅಂದ್ರೆ ನನ್ನ ಕಳ್ಳಿ ಕಟ್ಟಿಗೆ ಅಂತ ತಿಳ್ಕೊಂಡ್ಯೇನ ಕಬ್ಬಿಣ ಕೊಲೆ ನನ್ನ ಕಾಲ ಮುರಿತಾನಂತ ಮುರಿ ನನಗೇನ್ ಹಾಕೈತಿ ಮಗಳಿಗೆ ಏನ್ ತ್ರಾಸ ಆಕೈತಿ ನಿನ್ನ ಕಾಲಿಗೂ ನನ್ನ ಮಗಳಿಗೆ ಏನೈತಿ ಸಂಬಂಧ ನಿನ್ನ ಕಾಲು ಮುರಿದ್ರ ನನ್ನ ಮಗಳಿಗೆ ಏನು ತ್ರಾಸ ಆಕತ್ತಿದೆ ಅದು ಗಂಡ ಹೆಂಡತಿಯ ಸಂಬಂಧ ನೀವು ಅಂದ್ರ ಸಾಕ್ ನೋಡ ₹1 ವರದಕ್ಷಿಣೆ ಇಲ್ಲ ಮಗಳನ್ನ ಮದುವೆ ಮಾಡ್ಕೊಂತೀನಿ ಏನಂತಿ ಮಾಡ್ಕೊಂತಿದ್ದಪ್ಪ ಮಾಡ್ಕೊಂತಿದ್ದಿ ನಿನ್ನಂತ ಮಹಾಳ್ರಿಗೆ ನನ್ನ ಮಗಳು ಕೊಡಕ್ ನನಗೇನು ಮಳ್ಳು ಹೊಡೆದಿಲ್ಲ ಮಳ್ಳು ಮದುವೆ ಮಾಡ್ಕೊಂತಾನಂತ ಮದುವೆ ಅಲ್ರಿ ನೀವರ ನೋಡ್ರಿ ಮದುವೆ ಆಗಾರ ಮಾರಿ ಹೆಂಗೈತಿ ನೋಡ್ರಿ ನಮ್ಮ ದಣಿಯರೊಂದ ಮೇಲೆ ಆಳಮಾಗಿದ್ದಂಗೆ ಐತ್ರಿ ನೀನು ಮದುವೆ ಮಾಡ್ಕೊಂತಾರ ನನ್ನ ಚಂದ್ರುಳ್ ಚಿಲಿ ಹಾ ನಿನ್ನ ಹಿಡಿದಿಲ್ಲ ಅಂದ್ರೆ ಏನಾಯ್ತು ನಾನೇ ಹಿಡಿದೈತಲ್ಲೋ ಮಾವ ಇಷ್ಟು ಮಂದಿಯಾಗಿ ಏನಂದಿ ನನಗ ಯಾವ ಧೈರ್ಯದ ಮ್ಯಾಗ ನೀನ್ ನನಗ ಮಾವ ಅಂದಿ ಏ ದಂಡ ಏ ಮಾವ ನಿನಗೆ ಅಷ್ಟು ಅರ್ಥ ಆಗಲ್ಲ ನಿನ್ನ ಮಗಳ ನನಗ್ ಕೊಟ್ರ ನೀ ಏನ್ ಹಾಕಿ ಮಾವ ಹಾಕಿಯ ದೊಡ್ಡಪ್ಪ ಹಾಕಿಯ ಮೂರ್ಖ ಆದ್ಮೇಲೆ ಮೂರ್ಖ ಈಗ ನಿಮ್ಮ ಅಪ್ಪಗೆ ಸಾಲ ಕೊಟ್ಟು ನಾಯಿ ತಿರುಗಿದಂಗ ತಿರ್ಗಾಕತ್ತೀನಿ ಇನ್ನ ನಿನಗ ನನ್ನ ಮಗಳನ್ನ ಕೊಟ್ಟು ಹುಚ್ಚ ನಾಯಿ ತಿರುಗಿದಂಗ ತಿರ್ಬೇಕಾಕತ್ ನೋಡ ಏಯಪ್ಪ ಚಂದ್ರಮ್ಮ ಅಂತ ಮನುಷ್ಯ ಅಲ್ಲ ನಾ ಹಳ್ಳ ಅದನು ತಿಳ್ಕೊಂಡೆ ನೀನು ನೋಡದಿ ನಿಮ್ಮ ಅವ್ರ ರಾಣಿ ಬಡದಿ ನೋಡಲ್ಲೇ ಹೊಡಿಲಿಗ ಕೈ ಹತ್ತಿರಿ ಮತ್ ತೋರಿನ ಯಾರೇ ಆಗತ್ತ ಇಂಥ ಮಕ್ಕಳೇ ಇದ್ರಿ ಕಾಲದಾಗ ನಿನ್ ಯಾರು ಹೊಡೆ ಅಂದ್ರು ನಿನ್ನ ಹಡಿ ಅಂತ ಹೇಳಿದ್ದೇನಾ ನೀ ಹೆಚ್ಚಾಗಿ ಹೊಡೆದಿ ನನ್ನ ಮೋನು ಚಂದ್ರ ಅಂತ ಮನುಷ್ಯ ಅಂತ ಮಾಡ್ಕೊಳ್ತಿ ಅವಂದು ಅವರಪ್ಪನ ಕಂದ್ರಿ ಬುದ್ಧಿ ನಿನ್ಗೆ ಏನಾರ ಗೊತ್ತೈತೇನು ಅವ್ನು ತಗೊಂಡಿರೋ ಸಾಲಕ್ಕ ಇವನ್ ಕೈ ನಿನ್ ಕೊಳ್ಳಿ ತಾಳಿ ಬಿಗಿಸಿ ಜೈ ಅಂತ ಕೈ ಎತ್ತಬೇಕಂತ ಮಾಡ್ರಿ ಬದ್ಮಾಸ್ರು ಅಂದ್ರ ಈಗ ನಿನ್ನ ಮಗಳನ್ನ ಕೊಟ್ಟಿಲ್ಲ ಅಂದ್ರ ನಮ್ಮ ಅಪ್ಪ ನಿನ್ನ ಸಾಲ ಮುಟ್ಟಿಸ್ತಾವ ಅಂತ ತಿಳ್ಕೊಂಡಿ ಏ ಮಾವ ಇತಿಹಾಸ ದಾಖಲೆ ಐತಿ ನಮ್ದು ಈ ಚಿಕ್ಕೇಸರು ಗ್ರಾಮದಾಗ ಯಾವನ ಹತ್ರ ಸಾಲ ತಗೊಂಡಿವಂದ್ರ ವಾಪಸ್ ಕೊಟ್ಟಿದ್ದೇ ಇತಿಹಾಸ ಇಲ್ಲ ನಾನು ಅದ್ ಹೆಂಗ್ ಮುಣಿಸ್ತಾನ ನಾನು ನೋಡ್ತೀನಿ ಬರೋ ಮೋನೇಶನ್ ಜಾತ್ರೆ ಒಳಗ ತಗೊಂಡಿರೋ ಸಾಲಕ್ಕ ಬಡ್ಡಿ ಗಂಟು ವಸೂಲಿ ಮಾಡ್ಲಿಲ್ಲ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀಯ ನೀನ್ ತಿಥಿ ಮಾಡ್ತೀನಿ ನಿನ್ ತಿಥಿ ನಡೆ ನಿನ್ನೊಂದ್ ಚಕೋರಿ ಇವ್ರದ್ದು ಇರಪ್ಪ ನಿನ್ಗೇನ್ ಗೊತ್ತೈತಿ ಹೊಲಕ್ಕ ಪುಂಟಿ ಹಾಕ್ತೀನಿ ನಡಿ ಕುಂಟಿ ಹಾಕೋದಂತ್ರಿ ಕುಂಟಿ ಕುಂಟಿ ಹಾಕೋದಕ್ಕಿಂತ ಮುಂಚೆ ಇವನು ಮಗಳ ಕೊಳ್ಳಿಗೆ 3 ಗಂಟೆ ಹಾಕೋದಿದ್ರ ನನ್ನ ಹೆಸರು ಚಂದ್ರಮನೆ ಅಲ್ಲ ನಮ್ ಚೇ ನಮ್ಮನೆ ಬರ್ ನೋಡ್ರಿ ಹೆಂಗೈತಿ ಅದೇನ ಅಂತಾರಲ್ಲ ಪಿಂಡವಿಲ್ಲದ ಶ್ರಾದ್ದ ಮುಂಡವಿಲ್ಲದ ದೇಹ ಪಿಂಡವಿಲ್ಲದ ಶ್ರಾದ್ದ ಮುಂಡವಿಲ್ಲದ ದೇಹ ಎಂಡರಿಲ್ಲದವನ ಮನೆ ವಾರ್ತೆ ಹಗೊಂಬಂಡು ಕಾಣೆಯ ಸರ್ವಜ್ಞ ಜೈ ಅಗಡ ಬಂಬಂ ಜೈ ಅಗಡ ಬಂಬಂ
ನಾಚಬೇಡ ನಾನೀ ನಿನ್ನ ಮಾವ ಬಂದೇನ ನೀನ ಬೇಡತಿ ಬೇಡ ಹುಡುಗಿ ಕೊಡಸಕ ಬಂದೇನ ನೀನ ಬೇಡತಿ ಬೇಡ ಹುಡುಗಿ ಕೊಡಸಕ ಬಂದೇನ ನಿನ್ನ ಮೊಂಡಲಿಗೆ ಬಳಿಯ ತಂದಿನಿ ಮಾರ ನಿನ್ನ ಸಸಗೆ ನಿನ್ನ ಬೇರೆ ಬೇಡ ಎಷ್ಟೊಂದು ಸುಂದರವಾಗಿದೆ ಈ ವಾತಾವರಣ. ಈ ವಾತಾವರಣದಲ್ಲಿ ನನ್ನ ಮನಸ್ಸಿದ ಆ ಪ್ರಕಾಶನನ್ನು ಕನಸು ಕಾಣಬೇಕಂದ್ರೆ ಅವನು ನನ್ನ ಸಲಹೆಗೆ ಬರ್ತಾ ಇಲ್ಲ. ಅವನು ಏನಿರ್ಬೋದು, ಅವನು ಹೂವನ್ನ ನೋಡ್ತಾ ಇದ್ದರೆ ಅವನನ್ನು ಹೀಗೆ ನೋಡುತ್ತಾ ನಿಲ್ಲಬೇಕನ್ನಿಸುತ್ತದೆ ನನ್ನ ಮನದ ಹಂಬಲ. ಎಲ್ಲಿರುವೆ ಪ್ರಕಾಶ್? ಐ ಲವ್ ಯು ಪ್ರಕಾಶ್, ಐ ಲವ್ ಯು. ಪ್ರಿಯತಮೇ ನನ್ನ ಪ್ರಿಯತಮೇ ಪ್ರಿಯತಮೇ ನನ್ನ ಪ್ರಿಯತಮೇ ನಾ ಪ್ರೀತಿಸಿದೆ ನಿನ್ನ ಆರಾಧಿಸುವೆ ಚಿನ್ನ ನಾ ಪ್ರೀತಿಸಿದೆ ನಿನ್ನ ಆರಾಧಿಸುವೆ ಚಿನ್ನ ನೀಡು ಮೊದಲಿ ಸುಖವ ಕೊಡುವ ಚೆಲುವೆ ಪ್ರೀತಿಸಿದೆ ನಿನ್ನ
ಪ್ರಿಯತಮೇ ಪ್ರೇಮದ ರಾಗವನು ನುಡಿಸಲು ಬಂದಿರುವೆ ಪ್ರೇಮದ ರಾಗವನು ನುಡಿಸಲು ಬಂದಿರುವೆ ಕರಿಪಿಚ್ಚಿ ಕುಣಿವಂತ ನೀ ನಾಟ್ಯ ಮೈಗೂರಿ ನಮ್ಮ ಬಾಳು ಹಾಲು ಜೇನು ಪ್ರಿಯತಮೇ ನನ್ನ ಪ್ರಿಯತಮೇ ನಾ ಪ್ರೀತಿಸಿದೆ ನಿನ್ನ ಆರಾಧಿಸುವೆ ಚಿನ್ನ ಪ್ರೀತಿಸಿದೆ ನಿನ್ನ ಆರಾಧಿಸುವೆ ಚಿನ್ನ ನೀನು ಮುದಗಿ ಸುಖವ ಕೊಡುವ ಚೆಲುವೆ ಪ್ರಿಯತಮೇ ನನ್ನ ಪ್ರಿಯತಮೇ ಇಲ್ಲಿವರೆಗೂ ನಾನು ಕಂಡಿರುವುದು ಕನಸ ಪ್ರಕಾಶ್ ಕನಸಲ್ಲಿ ಬಂದ ಹಾಗೆ ನನ್ನನ್ನು ಈ ತರ ಕಾಡ್ತಾ ಇದೀಯಾ ನಾಟಿ ಮೇಡಮ್ ಏನು ಯೋಚನೆ